ಹಿಂದೆ ನಡೆದಿರೋ ಕಹಿ ಘಟನೆಗಳೆಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ. ನೀವು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೋಗಲಿ ಬಿಡು. ಆದರೆ ಜಪ ಮಾಡೋದು ನಿನಗೋಸ್ಕರ ಆರ್ಯ, ನಿನಗೆ ಒಳ್ಳೇದಾಗಲಿ ಅಂತ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ನಾನು ಚೆನ್ನಾಗೇ ಇರ್ತೀನಮ್ಮ. ಇವತ್ತು ಮಾತ್ರೆ ತೊಗೊಂಡ್ರಾ? ಬರೀ ಮಾತ್ರೆ ತೊಗೊಂಡ್ರೆ ಸಾಲದು, ಚೆನ್ನಾಗಿ ನಿದ್ದೆನೂ ಮಾಡಬೇಕು. ಇಷ್ಟೊತ್ತವರೆಗೂ ಎದ್ದಿದ್ರೆ ಹೇಗೆ? ಬನ್ನಿ ನಡೀರಿ, ನಿದ್ದೆ ಮಾಡಿ. ನನ್ನ ಬಗ್ಗೆ ಯೋಚನೆ ಬಿಡು. ಇನ್ನೆಷ್ಟು ದಿನ ಬದುಕಿರ್ತೀನೋ ಏನೋ. ಯಾಕಮ್ಮ ಹೀಗೆ ಮಾತಾಡ್ತೀರಾ? ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ನೀನು ಯಾಕೆ ಇಷ್ಟು ಲೇಟು? ಕ್ಷಮಿಸಿ, ಇವತ್ತು ಸ್ವಲ್ಪ ತಡ ಆಯಿತು. ಆದರೆ ಮುಂದಿನ 24 ಗಂಟೆ ನಾನು ಎಲ್ಲೂ ಹೋಗಲ್ಲ. ನಾನು ನನ್ನ ಕೋಣೆಯಲ್ಲೇ ಇರ್ತೀನಿ. ಸರಿ ಆರ್ಯ, ರೆಸ್ಟ್ ತಗೋ. ಹೊಸ್ಮನಿ, ಸಾಹೇಬ್ರಿಗೆ ಏನು ಬೇಕೋ ವಿಚಾರಿಸ್ಕೊ. ಹ್ಞೂ. ಹೊಸ್ಮನಿ, ಹಾಂ ರೀ. ನನಗೇನು ಬೇಡ. ನಾಳೆ ರಾತ್ರಿವರೆಗೂ ನನಗೆ ಯಾರೂ ತೊಂದರೆ ಕೊಡಬೇಡಿ. ಆತ ಯಜಮಾನ್ರೆ. ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ, ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ. ನಾವಿಬ್ಬರು ಮೀಟ್ ಮಾಡೋಕ್ಕಿರೋ ಎಲ್ಲ ಪಾಸಿಬಿಲಿಟೀಸ್ನು ಕ್ಲೋಸ್ ಮಾಡಿದ್ದೀನಿ. ನಾಳೆ ನಾನು ಆಫೀಸು ಕೂಡ ಬರೋದಿಲ್ಲ. ಇದನ್ನು ಮೀರಿನೂ ನಾವಿಬ್ಬರು ಮೀಟ್ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಕ್ಲೋಸ್ ಮಾಡಿಟ್ಟಿರೋದನ್ನು ನನ್ನ ಹತ್ರ ನೇರವಾಗಿ ಹೇಳಬೇಕು ಸರ್. ಮಾಮಿಲ್ಲ, ಆರ್ಯವರ್ಧನ್ ಸರ್ ಬಂದಿರೋದಕ್ಕೆ ಏನ್ ಸ್ಪೆಷಲ್ ಇವತ್ತು? ಅಕ್ಕ, ಆರ್ಯ ಸರ್ ಬಂದಿದ್ದಾರಾ? ಏನ್ ಪ್ರಶ್ನೆ ಕೇಳ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ ಗೋಪಿ? ಮಾಮಿನ್ಲ ಕಿಚನಿಗೆ ಬಂದು ಕುಕ್ ಮಾಡ್ತಿದ್ದಾರೆ ಅಂತಂದ್ರೆ ಬ್ರೋ ಇನ್ಲ ಖಂಡಿತವಾಗ್ಲೂ ಇರ್ಲೇಬೇಕಲ್ವಾ? ದೊಡ್ಡ ಯಜಮಾನ್ರು ಮನೆಗೆ ಬಂದಿದ್ದಾರೆ. ಅಕ್ಕ, ನೀವು ಗ್ರೇಟ್ ಅಕ್ಕ. ಬರೀ ಬಾಯಿ ಮಾತಲ್ಲಿ ಗ್ರೇಟ್ ಅಂದ್ರೆ ಮುಗೀತಾ? ಇಲ್ಲಿ ಏನೇ ಆದ್ರೂ ಎಲ್ಲ ಉಪಚಾರನೂ ದೊಡ್ಡ ಯಜಮಾನ್ರಿಗೆ ತಾನೆ. ಅಕ್ಕ, ಕಾಫಿ? ಮಾನ್ಸಿ, ಬೆಳಬೆಳಗ್ಗೆನೆ ಯಾಕೆ ಮಾತು ಗೆಳಿತಾ ಇದೆಯಾ? ಅಯ್ಯೋ, ನಾನೇ ನಿಲ್ದಿರೋದನ್ನೆಲ್ಲ ಹೇಳಿಲ್ವಲ್ಲ ಮೋಮಿನ್ಲ, ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ಹಾ, ಮೊನ್ನೆ ಹರ್ಷಂಗೆ ಹೋಳಿಗೆ ತಿನ್ಬೇಕನ್ನಿಸ್ತಂತೆ, ಅದಕ್ಕೆ ನಾನು ಕೇಳಿದೆ ನಿಮ್ಮಮ್ಮಂಗೆ ನಿಮಗೆ ಹೋಳಿಗೆ ಇಷ್ಟ ಅಂತನಾದ್ರೂ ಗೊತ್ತಾ ಅಂತ. ಗೊತ್ತು, ಹರ್ಷನ್ಗೆ ಬೇಳೆ ಹೋಳಿಗೆ ಅಂದರೆ ತುಂಬ ಇಷ್ಟ ಅಂತ ಗೊತ್ತು. ಅಕ್ಕ, ಕಾಫಿ? ಓ ವಾವ್, ಗ್ರೇಟ್. ಪರವಾಗಿಲ್ವಲ್ಲ ಮೋಮಿನ್ಲ? ಆದರೂ ಒಂದ್ಸಲನೂ ಅವ್ರಿಗೆ ಮಾಡ್ಕೊಡ್ಲಿಲ್ಲ ಅಲ್ವಾ? ಬ್ರೋ ಇಲ್ಲ ಬಂದಿದ್ದಾರೆ ಅಂದಿದ ತಕ್ಷಣ ಸೆರಗು ಕಟ್ಕೊಂಡು ಕಿಚನಲ್ಲಿ ನಿಂತಿದ್ದು. ಅಕ್ಕ, ಕಾಫಿ? ಅಕ್ಕ, ಬಿಸಾಕ್ಬಿಡ್ಲಕ್ಕ? ಬಿಸಾಕು. ಈ ಮನೇಲಿ ನಾವು ಒಂಥರ ಬಿಸಾಕೋ ವಸ್ತುನೇ ಆಗಿದ್ದೀವಿ. ಇಲ್ಲಿ ಯಾಕೆ ಈ ಥರ ಭೇದ ಭಾವ ನಡೀತಾ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಹರ್ಷ ಏನು ಮಾಡಲ್ಲ, ಬ್ರೋ ಇಲ್ಲಾನೆ ಎಲ್ಲಾನು ನೋಡ್ಕೊಂತಾರೆ ಅಂತನಾ? ಇಲ್ದಿರೋದನ್ನೆಲ್ಲ ಊಹಿಸ್ಕೊಂಡು ಮಾತಾಡಬೇಡ ಮಾನ್ಸಿ. ನನಗೆ ಹರ್ಷ ಬೇರೆ ಅಲ್ಲ, ಆರ್ಯ ಬೇರೆ ಅಲ್ಲ. ಆದ್ರೆ ಅದ್ಯಾವುದು ನಿಮ್ಮ ಆಕ್ಷನ್ಸ್ ಅಲ್ಲಿ ಕಾಣ್ತಿಲ್ವಲ್ಲ ಮೋಮಿನ್ಲ?
ಹರ್ಷಂಗೋಸ್ಕರ ನೀವು ಏನಾದರೂ ಮಾಡಿಕೊಟ್ಟಿದ್ದೀರಾ? ಮಾಡಿಕೊಡ್ತಿದ್ದೆ, ಆದರೆ ನೀನು ಬಂದಮೇಲೆ ಮನೆ ಊಟ ರುಚಿಸ್ತಾ ಇಲ್ಲ. ಪಾಸ್ತಾ ಪಿಜ್ಜಾ ಅಂತ ತಿಂತಿದ್ದಾನೆ. ಓ ವಾವ್, ಶಾಭಾಷ್! ಇಲ್ಲೂ ಕೂಡ ನಾನೇ ವಿಲ್ಲನ್ ಆಗೋದೆ. ನನ್ನ ಮದುವೆ ಆದಾಗ ಏನೇನು ಹೇಳಿದ್ರೋ ಅದೆಲ್ಲ ಇಲ್ಲಿ ಉಲ್ಟಾನೇ ನಡೀತಾ ಇದೆ. ಮಾತಿನ ಮೇಲೆ ನಿಗಾ ಇರಲಿ ಮಾನ್ಸಿ. ಇದೇ ಮಾತನ್ನ ನೀವು ಮನೇಲಿರೋ ಎಲ್ರಿಗೂ ಹೇಳಿದ್ರೆ ಸರಿ ಇರ್ತಿತ್ತೋ ಏನೋ. ಹರ್ಷ ಈಗಾಗೋದಕ್ಕೆ ಕಾರಣ ನೀವು ಮತ್ತೆ ನಿಮ್ಮ ಗ್ರೇಟ್ ಆರ್ಯವರ್ಧನ್ ಅವರೇ ಕಾರಣ. ನೀವು ಏನೇ ಹೇಳಿ ಇದನ್ನೆಲ್ಲ ನಾನು ಸರಿ ಮಾಡೇ ಮಾಡ್ತೀನಿ. ಅಪ್ಪ, ಸ್ಟವ್ ಮುಂದೆ ಇದ್ರೆ ಈ ಚಳಿಗೆ ಅಲ್ಲೇ ಇರಬೇಕು ಅನ್ಸುತ್ತೆ. ಅನು, ಕಾಫಿ ಕುಡಿಯಮ್ಮ. ಸುಬ್ಬು, ಕಾಫಿ ಇಟ್ಟಿದ್ದೀನಿ ನೋಡು. ಈ ಚಳಿಗಾಲದಲ್ಲಿ ದೇಹಕ್ಕೆ ಬಿಸಿ ಬಿಸಿಯಾಗಿ ಆಗಾಗ ಏನಾದರೂ ಹೋಗ್ತಾನೆ ಇರಬೇಕು ಪುಷ್ಪ. ಇಲ್ಲದೆ ಹೋದರೆ ಹೆಪ್ಪುಕಟ್ಬಿಡುತ್ತೆ, ಅಷ್ಟು ಚಳಿ ಇದೆ. ಅನು, ಆಫೀಸ್ಗೆ ಹೋಗಲ್ವಾ? ಟೈಮ್ ಆಯ್ತು, ಎದ್ದು ರೆಡಿ ಆಗು. ಆಗಲೇ ಹೇಳಿದ್ನಲ್ಲ, ಚಳಿಗಾಲದಲ್ಲಿ ದೇಹಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಹೋಗ್ತಾನೆ ಇರಬೇಕು. ಇಲ್ಲದೆ ಹೋದರೆ ಹೆಪ್ಪುಕಟ್ಬಿಡ್ತಾರೆ. ಸುಬ್ಬು, ಮರ್ತೋದಾ? ಏನೇ? ಇವತ್ತು ಅಷ್ಟಮಿ. ಓ ಛೇ, ನಾನೊಬ್ಬ. ನೋಡು, ನೀನು ಅನುಗೆ ಕೇಳಿದ್ದೆ ಪ್ರಶ್ನೆ ಕೇಳಿ ಕೇಳಿ ಟಾರ್ಚರ್ ಕೊಡಬೇಡ. ವಾ, ಚೆನ್ನಾಗಿ ಹೇಳ್ದೆ. ನಾನೇನು ಅವಳು ಹಿಡ್ದು ಕಟ್ಟಕ್ಕೆ ಹಿಂಸೆ ಮಾಡ್ತಾ ಇದ್ದೀನ? ಆಫೀಸ್ಗೆ ಟೈಮ್ ಆಯ್ತು, ಎದ್ದು ರೆಡಿ ಆಗಮ್ಮ ಅಂದೆ. ತಪ್ಪ ಬಿಡು, ಅವಳಾಗಿ ಎದ್ದು ಹೊರಡ್ತಾಳೆ. ಈ ಅಷ್ಟಮಿ ಕಷ್ಟ ಅದು ಯಾವಾಗ ಸರಿ ಹೋಗುತ್ತೋ ಏನೋ. ನಿನ್ಗೆ ಹೇಳ್ತಾನೆ ಇದ್ದೀನಿ, ಕೋಟೆಯಲ್ಲಿರೋ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ. ನೀನಿನ್ನೂ ದೇವಸ್ಥಾನ ಹುಡ್ಕೋದ್ರಲ್ಲೇ ಇದೆಯಾ? ನಾನೇನು ಸುಮ್ಮನೆ ಇದ್ದೀನಿ ಅನ್ಕೊಂಡೇನೆ. ಒಂದಿಬ್ಬರು 3 ಜನಕ್ಕೆ ಹೇಳಿದ್ದೀನಿ, ಅವ್ರು ಗೊತ್ತಾದ ತಕ್ಷಣ ನಮ್ಗೆ ತಿಳಿಸ್ತಾರೆ. ನಿನ್ನ ಫ್ರೆಂಡ್ಸ್ಗ ಸರಿ ಹೋಯ್ತು. ಒಂದಷ್ಟು ಜನ ದಡ್ರು, ಇನ್ನೊಂದಷ್ಟು ಜನ ಸೋಂಬೇರಿಗಳು. ಅವ್ರಿಗೆ ಹೇಳಿದ್ರೆ ಮುಗ್ದೋಯ್ತು ಕೆಲಸ. ನೀನು ದೇವಸ್ಥಾನ ಹುಡ್ಕೋ ಸುಬ್ಬು, ಆದಷ್ಟು ಬೇಗ ಹೋಗ್ಬಿಟ್ಟು ಬರೋಣ. ಅನುಗೂ ಪುರುಷೊತ್ತಾಗ್ಬೇಕಲ್ವೇನೆ? ನೀನು ಫಸ್ಟು ದೇವಸ್ಥಾನ ಹುಡ್ಕೋ, ಆಮೇಲೆ ಅವಳು ಬರ್ತಾಳೆ.